ಮಾಡಬಾರ್ದು. ನನಗೆ ಇನ್ನೊಂದು ಮಾತ್ರ ಅವತ್ತು ಹೇಳಿದ್ದೀವಿ. ಆಯ್ತಾ? ಇಲ್ಲ ನಮ್ಮಲ್ಲಿ ಏನೇನೋ ಕೇಸ್ ಮಾಡಿದ್ದೀವಿ, ಕಂಪ್ಲೀಟ್ ಮಾಡಿ ಅಂತ ಓಸಿದಂತೆ ಮಾಡೋದು ಕೇಸ್ ಹಾಕಿ ಗುಂಡೆ ಹಾಕಿ ನೀವು, ಯಾಕಂದ್ರೆ ಅವ್ರು ಕೇಸ್ ಹಾಕಿದ್ರೆ ಏನಿಲ್ಲ, ಬರ್ತಾ ಇರ್ತಾನೆ, ಮತ್ತೆ ನಾಳೆ ಶುರು ಮಾಡ್ತಾನೆ, ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾರೆ. ನೀವು ಯಾವ್ದು ನೋಡಿ, ನನಗೆ ಇಲ್ಲಿ ಸಾಗರದಲ್ಲಿ ಒಳ್ಳೆ ರೀತಿ ನಡ್ಕೋಬೇಕು. ಇಲ್ಲಿ ಯಾರಿಗೂ ಸಮಸ್ಯೆ ಆಗ್ಬಾರ್ದು. ಕಳ್ತಾನೆ ಆದರೆ ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆಗಬೇಕು. ಇವೆಲ್ಲ ನೀವು ಮಾಡಬೇಕು. ಗೊತ್ತಾಯ್ತಲ್ಲ? ಅಂತ ಹೇಳ್ತೇನೆ. ಅದರಲ್ಲಿ ಒಂದೇ ಇದು ಇನ್ನು ಅಪೃತ ಸಾಗುವ ಸಮಸ್ಯೆ ಮಾಡಲ್ಲ. ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ ಹೇಳ್ಬೇಕು. ಯಾಕಂದರೆ ಮೊನ್ನೆ ಕೇಸ್ ಇತ್ತು, ಕರೆಂಟ್ ಕೇಸ್ ಇತ್ತು, ಮರ್ಡರ್ ಆಗಿದ್ದು, ಇನ್ನೊಂದಾಗಿದ್ದು, ಅಲ್ಲೇ ಪ್ರಶ್ನೆ. ಅದನ್ನು ಸಮರ್ಥವಾಗಿ ಮಾಡಲಿಲ್ಲ ಅನ್ನೋದು ಪತ್ರಿಕೆಯಲ್ಲೆಲ್ಲ ಬಂದಿದೆ. ಅದನ್ನು ನನಗೆ ಸರಿಯಾಗಿಲ್ಲ. ನಾನು ಇದ್ದಾಗ ಈ ಥರ ಆಗಬಾರ್ದು ಅಂತ. ನಾವಿದ್ದಾಗ ಆ ಕೇಸನ್ನು ಹ್ಯಾಂಡ್ ಓವರ್ ಮಾಡಿ ಚೆನ್ನಾಗಿ ಮಾಡಬೇಕು. ಸಾರ್ವಜನಿಕರು ನನ್ನ ಮೇಲೆ ಕೈ ಬೆಟ್ಬಾರ್ದು ತೋರಿಸ್ಕೊಂಡು, ನಿಮ್ಮ ಮೇಲೆ ಬೆಟ್ಬಾರ್ದು ತೋರಿಸ್ಕೊಂಡು, ಏನು ಅವರೇ ನಮ್ಮ ಮಾವನ ಮಕ್ಕಳಲ್ಲಿ ಯಾವನಾದರೆ ನಮ್ಮ ಪಕ್ಷದವಾದರೂ ಯಾವನಾದರೂ ಯಾರಿಗೂ ಮುಲಾಜಿ ಕೊಡಬೇಕು. ಆಮೇಲೆ ನಮ್ಮ ಪಕ್ಷದಲ್ಲಿ ಬಲೆ ಕೇಸಿಗೆ ಏನಾದ್ರು ನಮ್ಮ ಪಕ್ಷದ ಮುಖಂಡರು ಬಂದು ನಿಮ್ಮ ಹತ್ರ ಬಂದರೆ ಹತ್ರ ಸೇರಿಸ್ಬಿಡ್ಬೋದಲ್ಲ. ಯಾವನೇ ಅದು ಬಲೆ ಕೇಸಿಗೆ ನಮ್ಮ ಪಕ್ಷದ ಮುಖಂಡರು ಅಲ್ಲ ಸರ್ ಹಂಗೆಲ್ಲ ಹಿಂಗೆಲ್ಲ ಬಂದರೆ ಅಥವಾ ಹತ್ರ ಸೇರಿಸ್ಬಿಡ್ತಾರೆ. ಸೇರಿಸ್ಬೇಡಿ. ಆ ಥರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಯಾರು ಬಂದರೂ ಅವ್ರ ಹತ್ರ ಸೇರಿಸ್ಕೊಬೋದು. ದೂರ ಇಡಿ. ಒಟ್ಟಲ್ಲಿ ಈಗ ಬರುವಂಥ ದಿನ ಗಣೇಶ ಹಬ್ಬ ಇವೆಲ್ಲ ಬರ್ತಾ ಇದ್ದಾವೆ. ಎಲ್ಲ ಈಗಲೂ ಸಜ್ಜಾಗಿ ರೆಡಿಯಾಗಿರಬೇಕು. ಈಗ ಸಮರ್ಥ ಈಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಹಸುಗಳೆಲ್ಲ ಬಂದಿದ್ದಾರೆ. ನಿಮಗೆ ಸಾಕು ಕೊಡ್ತಾರೆ. ಒಟ್ಟು ಚೆನ್ನಾಗಿರ್ಬೇಕು ಅಷ್ಟೇ. ಅದನ್ನು ಮಾಡಿ ನಾಗರಾಜ್ ನಾವು ಸೈನ್ ಮಾಡಿ ನಾನು ಹೇಳ್ತೀನಿ. ಇಮಿಡಿಯೇಟ್ಲಿ ಯಾರು ಬರೋದಿದ್ದಾರೆ ಅಂದರೆ ಹೇಳ್ಬಿಟ್ಟು ಶ್ರೀನಿವಾಸ್ ಬಂದರೆ ನೋಡಿ ತಗೊಳಕ್ಬೋದು. ಯಾರೇ ಇರಲಿ ಇಮಿಡಿಯೇಟ್ಲಿ ಒಳ್ಳೆ ಕೆಲಸ ಮಾಡೋದು ಕರ್ಕೊಂಡು ಚೆನ್ನಾಗಿರ್ಬೇಕು. ಸಿಟಿಯಲ್ಲಿ ಹೆಂಗಿರ್ಬೇಕ್ರಿ? ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಹಿಡಿಯೋದು ಎಲ್ಲ ಮಾಡಬೇಕು. ಅವ್ರು ಹೇಳ್ತಾ ಇದ್ದು ಗಂಡನೇ ಬೀಸಲ್ಲ ಇವರು. ನಮ್ಗೆ ಯಾವುದೇ ತೊಂದರೆಗಳು ಇಲ್ಲ, ನಮ್ಗೆ ಇದು ಬರಬಾರ್ದು. ಗೊತ್ತಾಗ್ತಾಯಿದ್ರೆ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಸರಿ, ಎಲ್ಲರೂ ನೀವು ಒಂದ್ಸರಿ ಮೀಟಿಂಗ್ ಮಾಡ್ಕೊಳ್ಳಿ. ನಿಮ್ಮ ಜವಾಬ್ದಾರಿ ನೀವು ಬಂದಿದೆ, ಚೆನ್ನಾಗಿ ಮಾಡ್ತಿದ್ದೀವಿ. ಒಂದೆರಡು ಕೇಸಲ್ಲಿ ನಮ್ಗೆ ಈ ಥರ ಆಗಬಾರ್ದು. ಎಲ್ಲೂ ನಮ್ಗೆ ಬಂದು ಅಷ್ಟು ಕೇಸುಗಳಲ್ಲೂ ಅಷ್ಟೇ ಎಲ್ಲರೂ ಮೀಟಿಂಗ್ ಎಲ್ಲರೂ ಇರ್ತಾ ಇದ್ದೀವಿ. ಅದೆಲ್ಲ ನೋಡಿ ಏನಿದೆ ಮಾಡಿ. ಯಾಕಂದರೆ ಭಾಳ ಜನ ಲೈಸೆನ್ಸ್, ಭಾಳ ಜನ ಇನ್ಸೂರೆನ್ಸ್, ಏನೇನು ಡಾಕ್ಯುಮೆಂಟ್ಸ್ ಆದರೂ ಏನು ಮಾಡೋದು ನೋಡಿಬಿಟ್ಟು ಸ್ವಲ್ಪ ಏರಿಯಾದಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ಮಾಡಿ. ಆಮೇಲೆ ಸಿಟಿದೆಲ್ಲ ಪಾರ್ಕಿಂಗ್ ಸರಿ ಮಾಡ್ತಾ ಇದ್ದೀರಾ? ಹಿಂದೆ ಅವರೊಂದು ಐ ಬಿ ಮಾಡಿಬಿಟ್ಟಿದೆ ಸರ್. ಜೆಪಿಯಿಂದ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಅಂದರೆ ಗೌರ್ಮೆಂಟ್ ಲ್ಯಾಂಡ್ ಸುಂದರಬಲ್ಲ ಕೊಡ್ಬೋದು. ನಾವು ಹೇಳ್ತೀವಿ ಸರ್, ತೊಂದರೆ ಮಾಡಿದ್ರೆ ಸ್ವಲ್ಪ ದೊಡ್ಡ ಇದೆ ಇಶ್ಯೂ. ಒಳ್ಳೆ ಆ ಕಡೆ ಕೂತು ತೊಂದರೆ ಗೌರ್ಮೆಂಟ್ ನಮಗೆ ಅಲ್ಲಿ ಮಾಡೋದು ಹೆಚ್ಚಿದೆ ಸರ್. ಬಾರು ಮನುಷ್ಯ ಅಂದರೆ ಇಲ್ಲಿದ್ದೆಲ್ಲ ಕೆಲವೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಬರೋದು ಭಾಳ ಇಲ್ಲ ಅಂತ ಹೇಳಿ ಸುದ್ದಿಯಾಗಿ 2 ಜನ ಬಿಟ್ಬಿಟ್ಟಿದ್ದಾರೆ ಪೊಲೀಸರು ಅಂತ ಹೇಳಿ ಸುದ್ದಿ ಮಾಡಿ. ಇದು ಏನಾಗುತ್ತೆ ಸಾರ್ವಜನಿಕರಲ್ಲಿ ಅಂತ ಇದು ಬರ್ತಾರೆ. ಇದು ಬರೋದು ಆವಾಗ ಅದು ಆಗಬಾರ್ದು. ಯಾವನೋ ಮನೆ ಅಂತ ಯಾಕೆ ಬಿಡ್ತೀರ ಅವ್ನು ಬಿಟ್ಟಿದ್ದಂದರೆ ಯಾವ ಮೇಲೆ ಆ್ಯಕ್ಷನ್ ತಗೊಳ್ಬೇಕಲ್ಲ ನಿಮಗೆ. ಅವಾಗ ಯಾಕೆ ಬಿಡ್ಬೇಕಾಯ್ತು? ಅವಾಗ ಯಾರು ಸಮಿಸ್ಬಿಟ್ರೆ ಯಾರಿದ್ರು? ಅವಾಗ ಅದು ಜವಾಬ್ದಾರಿ ಯಾರಿದ್ರು? ಹಾಗಾಗಿ ಮತ್ತು ಅವನ ಮೇಲೆ ತೊಗೊಳ್ಳಿ, ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನೀವು ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಅವ್ನಿಗೆ ನೋಟಿಸ್ ಮಾಡಿ ಇದು ಮಾಡಿ ಮಾತಾಡ್ತೀನಿ. ಈ ಥರ ಮಾಡೋದ್ರೆ ನಮಗೆ ಕಷ್ಟ ಆಗಿರ್ತದೆ ಅಲ್ವಾ? ಜನ ಏನಂತಾರೆ, ನಿಮ್ಮ ಇಲಾಖೆ ನನ್ನ ಮೇಲೆ ಇದು ಮಾಡ್ತಾರೆ. ನಾವೇನಾದ್ರು ಹೋಗಿ ಒಂದು ವಾರ ಮರಲ್ಲಿ ಏನಾದ್ರು ಹೋದರೆ ಅಲ್ಲಿ ನಮಗೆ ಆ್ಯಕ್ಚುಲಿ ಅವರು ಓಡೋಗಿದ್ದಾರೆ ಸಂಸ್ಥಾನ. ಈಗ ಅವ್ರು ಫಿಕ್ಸ್ ಆಗಿದ್ದಾರೆ. ಆ್ಯಕ್ಚುಲಿ ಇದಕ್ಕಿಂತ ಡಾಕ್ಟರ್ ಸರ್ಟಿಫಿಕೇಟ್ ಪ್ರಕಾರ ಏನಿದೆ ಒಳಗಡೆ ತಪ್ಪು ಅವರು ಪ್ರೂವ್ ಮಾಡ್ಕೊಡ್ತಾರೆ. ಬರೀ ನಾವು ಫೋಟೋ ನೋಟಿಸ್ ಕೊಟ್ಟಿದ್ದೀವಿ ಸರ್. ನೋಟಿಸ್ಗೆ ಅವ್ರು ರಿಪ್ಲೈ ಮಾಡದೇ ಇದ್ರು ಇಟ್ಸೆಲ್ಫ್ ರಾಂಗ್ ಇದೆ ಸರ್. ಸೊ ಅವ್ರು ಆಟೋಮೆಟಿಕ್ ಫಿಕ್ಸ್ ಆಗಿದೆ ಸರ್. ಅವ್ರು ಫಿಕ್ಸ್ ಆಗಿ ನಮಗೂ ಅದು ಏನಾಗಿದೆ ಓಡೋದ್ರಿಂದ ಅವ್ರು ಫಿಕ್ಸ್ ಆಗಿದೆ. ಇಲ್ಲ ಅಂದ್ರೆ ಅವ್ರಿಗೆ ಲಯಬಿಲಿಟಿ ಕಾಣ್ತಿದ್ದಿಲ್ಲ. ಬರೀ ಹೆಸರಾಗೋದಂತ ಏನಾಗ್ತದೆ ಸರ್? ನಾಗರಾಜ್ 2 ಜನ ಇದೆ, ಇಲ್ಲೊಬ್ಬ ನಾಗರಾಜ್